ರೋಡ್ ಟ್ರಿಪ್ ಆಗಿರ್ಬೋದು, ಕ್ಯಾಂಪಿಂಗ್ ಆಗಿರ್ಬೋದು, ನಾವು ಒಂಥರ ಫೀಲಿಂಗೇ ಒಂಥರ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಸೊ ಅದಕ್ಕೆ ಬೇಕಾಗಿರೋದು ನಮಗೆ ಒಂದು ಕಾರಲ್ಲಿ ಒಂದು ಕ್ಯಾರವನ್ ಬೇಕಾಗುತ್ತೆ. ಸೊ ಅದನ್ನೇ ನಾವೀಗ ಒಂದು ಕಿಚನ್ ಸೆಟಪ್ ಆಗಿರ್ಬೋದು, ಒಂದು ಬೆಡ್ ಸೆಟಪ್ ಆಗಿರೋದು ಮಾಡಿದ್ದೀವಿ. ಸೊ ಅದೇ ರಿವ್ಯೂವೇ ನಾನೀಗ ನಿಮ್ಗೆ ಕೊಡ್ತೀನಿ. ಸೊ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಸಹ ಈ ಥರ ಮಾಡ್ಕೋಬೋದು. ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ಇವತ್ತು XV500ಅಲ್ಲಿ ಒಂದು ಕ್ಯಾರವನ್ ಮಾಡಿದ್ದೀವಿ. ಸೊ ಅದರ ಕಿಚನ್ ಸೆಟಪ್ ಆ್ಯಂಡ್ ಬೆಡ್ ಸೆಟಪ್ ಯಾವ ಥರ ಬಂದಿದೆ ಅಂತ ಈಗ ನಾನು ತೋರಿಸ್ತೀನಿ. ಇದೆ ನೋಡಿ ನಾವು ಮಾಡಿರೋ ಕಿಚನ್ ಸೆಟಪ್ ಆ್ಯಂಡ್ ಬೆಡ್ ಸೆಟಪ್. ಸೊ ಈಗ ನಾನು ಫಸ್ಟು ನಿಮಗೆ ಕಿಚನ್ ಸೆಟಪ್ ತೋರಿಸ್ತೀನಿ. ಸೊ ಇದನ್ನು ಜಸ್ಟ್ ಹಿಂಗೆ ಫೋಲ್ಡ್ ಮಾಡಿದ್ರೆ ಆಯಿತು. ಈಗ ಇದನ್ನು ಹಾಗೆ ಎಕ್ಸ್ಟೆನ್ಷನ್ ಮಾಡ್ಕೊತಾ ಹೋದರೆ ಈಗ ಓಪನ್ ಆಗುತ್ತೆ. ಸೊ ಇದು ಬಂದು ಶಿಂಕ್ಗೆ, ಸೊ ಇದು ಬಂದು ಸ್ಟವ್ಗೆ ಅಂತ ಮಾಡಿರೋದು. ಇದು ಒಂದು ಸ್ಮಾಲ್ ಸ್ಟೋರೇಜ್, ಇದು ಸ್ವಲ್ಪ ಸ್ಮಾಲ್ ಸ್ಟೋರೇಜ್ ಅಂತ ಮಾಡಿಟ್ಕೊಂಡಿರೋದು. ಹಾಗೆಯೇ ಇದು ಬಂದು ಈಗ ಚಾಪಿಂಗ್ ಮಾಡ್ಕೊಳ್ಳೋಕ್ಕೆಲ್ಲ ನಾವು ಯೂಸ್ ಮಾಡ್ಕೋಬೋದು. ಏನಂದರೆ ಇದ್ರ ಮೇಲೆ ಒಂದು ಶೀಟ್ ಹಾಕ್ಕೊಂಡು ಆಮೇಲೆ ಚಾಪರ್ ಇಟ್ಕೊಂಡು ನಾವು ಚಾಪ್ ಮಾಡ್ಬೋದು. ಮತ್ತು ಚಪಾತಿ ಬೇಲ್ಬೋದು, ಅವೆಲ್ಲನೂ ಆರಾಮ್ಸೆ ಮಾಡ್ಕೋಬೋದು. ಈಗ ಒಂದು ಸ್ಮಾಲ್ ಗ್ರಾಸರಿಗೆ ಅಂತ ನಾವು ಸ್ಟೋರೇಜ್ ಮಾಡಿದ್ದೀವಿ. ಸೊ ಅದನ್ನು ತೋರಿಸ್ತೀನಿ ನೋಡಿ. ಇದು ಜಸ್ಟ್ ಸ್ವಲ್ಪನೇ ಮಾಡಿ ಇಟ್ಕೊಂಡಿರೋದು. ಇಲ್ಲಿ ಬಂದು ನೋಡ್ತಾ ಇರ್ಬೋದು ನೀವು, ಇಲ್ಲಿ ಫುಲ್ಲು ಸ್ಟೋರೇಜಿಗೆ ಜಾಗ ಮಾಡಿ ಇಟ್ಕೊಂಡಿದ್ದೀವಿ. ಇಲ್ಲಿ ಏನಂದರೆ ಕುಕ್ಕರು, ತವಾ, ಕಡಾಯಿ ಎಲ್ಲ ಇಟ್ಕೋಬೋದು. ಹಾಗೆಯೇ ಇದ್ರ ಬ್ಯಾಕ್ ಸೈಡು ಇರುತ್ತೆ ಕೆಳಗಡೆ, ಅಲ್ಲಿನೂ ಸ್ವಲ್ಪ ಐಟಮ್ಸ್ ಎಲ್ಲ ಇಟ್ಕೋಬೋದು ನಾವು. ಸೊ ಈಗ ಶಿಂಕ್ ಮತ್ತು ಸ್ಟವ್ ಹೇಗೆ ನಾನು ಆರ್ಗನೈಸ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಸೊ ಇದು ನೋಡ್ತಾ ಇದ್ರಲ್ಲ, ಈಗ ಸ್ಲೈಡ್ ಮಾಡಿದ್ರೆ ಇದು ಬಂದು ಶಿಂಕ್ಗಾಗುತ್ತೆ. ಇಲ್ಲಿ ಬಂದು ಸ್ಟವ್ಗೆ ನಾವಿಲ್ಲಿ ಒಂದು ಹೋಲ್ ಮಾಡಿದ್ದೀವಿ, ಯಾಕಂದರೆ ಹೀಟ್ ಪ್ರೊಡ್ಯೂಸ್ ಆಗುತ್ತಲ್ಲ. ಸೊ ಅದೆಲ್ಲ ಬ್ಯಾಕ್ ಡೌನಿಂದ ಹೋಗಲಿ ಅಂತ. ಇದು ಬ್ಯೂಟನ್ ಗ್ಯಾಸ್ದು, ನಾವು ಗ್ಯಾಸ್ದನ್ನು ಯೂಸ್ ಮಾಡ್ಕೋಬೋದು ಸಿಲಿಂಡರ್ ಹಾಕಿ. ಇದು ಬಂದು ನಾವು ಪೋರ್ಟಬಲ್ ಶಿಂಕ್ ತೊಗೊಂಡಿದ್ದೀವಿ ಫ್ಲಿಪ್ಕಾರ್ಟಿಂದ. ಸೊ ಇದನ್ನು ಯಾವ ಥರ ಮಾಡೋದು ಅಂತ ಅಟ್ಯಾಚ್ ಮಾಡೋದು ತೋರಿಸ್ತೀನಿ. ಜಸ್ಟ್ ಹಿಂಗೆ ಇಟ್ಬಿಟ್ಟು ಇದನ್ನು ಹಿಂಗೆ ಪುಷಪ್ ಮಾಡಿದ್ರೆ ಎಕ್ಸ್ಟೆನ್ಷನ್ ಆಗುತ್ತೆ. ಹಿಂಗೆ ಮತ್ತು ಇದು ಅಷ್ಟೇ ನಾವು ಅಮೆಝಾನಿಂದ ತರಿಸಿರೋದು ಟ್ಯಾಪು. ಇದನ್ನು ತೋರಿಸ್ತೀನಿ ಈಗ. ಸೊ ಈಗ ಇದನ್ನು ಯಾವ ಥರ ಅಟ್ಯಾಚ್ ಮಾಡೋದು ಅಂದರೆ, ಇಲ್ಲಿ ಕೊಟ್ಟಿರ್ತಾರೆ ಟ್ಯಾಪ್ಗೆ. ಸೊ ಇದನ್ನು ಜಸ್ಟ್ ಹಿಂಗೆ ಇಟ್ಟರೆ ಆಯಿತು. ಇಲ್ಲೊಂದು ಪೈಪ್ ಕೊಟ್ಟಿರ್ತಾರೆ, ಅದನ್ನು ಇಲ್ಲಿ ಹೋಲ್ ಮಾಡ್ತಿದ್ದೀವಿ ನೋಡಿ. ಅದರಲ್ಲಿ ಇಲ್ಲಿ ಇಟ್ಬಿಟ್ಟು ಜಸ್ಟ್ ಹಿಂಗೆ ಆನ್ ಮಾಡಿದ್ರೆ ಆಯಿತು, ನೀರು ಆಟೋಮೆಟಿಕ್ಲಿ ಬರುತ್ತೆ. ನಾವಿಲ್ಲಿ ವಾಟರ್ ಕಲೆಕ್ಷನ್ ಕೊಟ್ಟಿರಬೇಕಾಗತ್ತೆ. ಸ್ಟವ್ ಈ ಥರ ಇರುತ್ತೆ. ಸೊ ಇದನ್ನು ಹಿಂಗೆ ಓಪನ್ ಮಾಡಿ ನಾವು ಈ ಥರ ಯೂಸ್ ಮಾಡಬೇಕಾಗತ್ತೆ. ಯೂಸ್ ಮಾಡೋಂಗೆ ಮಾತ್ರ ಈ ಥರ ಮಾಡಿ, ಇಲ್ಲಾಂದರೆ ಉಲ್ಟಾ ಮಾಡಿಡಿ. ಮತ್ತು ಇದಕ್ಕೆ ಬ್ಯೂಟನ್ ಗ್ಯಾಸ್ ಅಂತ ಹೇಳಿದ್ನಲ್ಲ, ಅದನ್ನು ಇಲ್ಲಿ ಅಟ್ಯಾಚ್ ಮಾಡಬೇಕಾಗತ್ತೆ. ಸೊ ನಾವು ಬ್ಯೂಟನ್ ಗ್ಯಾಸ್ ಇಲ್ಲ ಅಂದರೆ ನಾವು ಸಿಲಿಂಡರ್ನ ಸೇಮ್ ಇಲ್ಲಿಂದ ಕನೆಕ್ಷನ್ ಕೊಟ್ಟು, ನಾವು ಇಲ್ಲಿ ನೋಡಿ ಹೋಲ್ ಮಾಡಿಸಿದ್ದೀವಿ. ಸೊ ಇಲ್ಲಿಂದ ಕನೆಕ್ಷನ್ ಕೊಟ್ಟು ನಾವು ಮುಂದೆಗಡೆ ಸಿಲಿಂಡರ್ ಇಟ್ಕೋಬೇಕಾಗತ್ತೆ. ಸೊ ಈಗ ಕಿಚನ್ ಸೆಟಪ್ ಎಲ್ಲ ಆಯ್ತಲ್ವ. ಈಗ ಬೆಡ್ ಸೆಟಪ್ ಹೇಗೆ ಮಾಡೋದು ಅಂತ ತೋರಿಸ್ತೀವಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ನಿಮ್ಗೆ ಏನೂ ಕಾಣಿಸಲ್ಲ, ನೀಟಾಗಿ ಈ ಥರ ಫೋಲ್ಡೇಬಲ್ ಆಗಿರುತ್ತೆ. ಇದನ್ನು ಯಾವ ಥರ ನಾವು ಬೆಡ್ ಸೆಟಪ್ ಮಾಡ್ತೀವಿ ಅಂತ ಈಗ ತೋರಿಸ್ತೀವಿ.
ಬೆಡ್ ಸೆಟಪ್ ಹೇಗೆ ಮಾಡೋದು ಅಂತ ತೋರಿಸ್ತೀವಿ ನೋಡಿ. ಈಗ ಫಸ್ಟು ಸೀಟ್ನ ನಾವು ಬೆಂಡ್ ಮಾಡ್ಕೋಬೇಕು. ಸೊ ಈಗ ಬೆಂಡ್ ಮಾಡಿಕೊಂಡು ಈಗ ರಾಡ್ಸ್ ಇರುತ್ತೆ ಯಾವ ಥರ ಬೆಡ್ ಸೆಟಪ್ಗೆ ಅಂತ ನೋಡ್ತಾ ಇದ್ದೀರಲ್ಲ ಇಲ್ಲಿ ನೋಡಿ. ಈ ರಾಡ್ಸ್ ಎಲ್ಲ ಈಗ ಕರೆಕ್ಟಾಗಿ ಸೆಟ್ ಮಾಡ್ಕೋಬೇಕು. ಒಂದು ಈ ಥರ ಲೆಂತ್ ಇರುತ್ತೆ. ಈಗ ನಾವು ಡಬಲ್ ಬೆಡ್ ಮಾಡೋದಕ್ಕೆ ಯಾವ ಥರ ಮಾಡೋದು ಅಂದರೆ ಅದಕ್ಕೆಲ್ಲ ರಾಡ್ಸ್ ಬೇಕಲ್ವಾ. ಸೊ ಅಟ್ಯಾಚ್ಮೆಂಟ್ಸ್ ಎಲ್ಲ ಇಲ್ಲಿದೆ ನೋಡಿ. ಇದು ಬಂದು ಎಷ್ಟು 1 2 3 4 5 6 7 8 ರಾಡ್ಸ್ ಬೇಕಾಗುತ್ತೆ. ಸೊ ಇದು ಡಬಲ್ ಬೆಡ್ ಹೇಗೆ ಮಾಡೋದು ಮತ್ತು ಹಾಗೆ ಸಿಂಗಲ್ ಬೆಡ್ ಹೇಗೆ ಮಾಡೋದು ಅಂತ ಈಗ ನಾನು ತೋರಿಸ್ತೀನಿ. ಈಗ ಬೆಡ್ ಸೆಟಪ್ ಹೇಗೆ ಮಾಡೋದು ಅಂತ ನೋಡೋಣ. ಆ ಸೈಡ್ ಈ ಸೈಡು 2 ಪೈಪ್ಸ್ ಬರುತ್ತಲ್ಲ, ಅದು ಸ್ವಲ್ಪ ಲೆಂತಿಯಾಗಿರುತ್ತೆ, ಅದನ್ನು ಇಟ್ಕೋಬೇಕು. ಅದಿಟ್ಟಾದಮೇಲೆ 2 ಲೆಗ್ಸ್ ಎಲ್ ಶೇಪ್ ಇದೆಲ್ಲ, ಸೊ ಅದನ್ನು ಅಷ್ಟೇ ಆ ಕಡೆ ಈ ಕಡೆ ಅಟ್ಯಾಚ್ ಮಾಡ್ಕೋಬೇಕು. ಮತ್ತು ಸೆಂಟ್ರ್ ಒಂದು ಬಂದು ನೀವು ನೋಡ್ತಾ ಇದ್ದೀರಲ್ಲ ಟಿ ಅಂತ ಇದೆಲ್ಲ 2 ಇದು ಕೊಟ್ಟಿದ್ದೀವಲ್ಲ, ಅದು ಬಂದು ಸೆಂಟ್ರ್ 2 ಪೈಪ್ ಬರುತ್ತೆ, ಅದಕ್ಕೆ ಅಟ್ಯಾಚ್ಮೆಂಟು. ಸೊ ಫಸ್ಟು ನಾವು ಆ ಕಡೆ ಈ ಕಡೆ ಇರೋದನ್ನ ಪೈಪ್ಸ್ನ ಅಟ್ಯಾಚ್ ಮಾಡಿ ಸೆಟ್ ಮಾಡ್ಕೋಬೇಕು. ಕರೆಕ್ಟಾಗಿ ಸೀಟ್ ಮೇಲೆ ಬರೋ ಥರನೇ ನೀಟಾಗಿ ಸೆಟ್ ಮಾಡ್ಕೊಳ್ಳಿ. ಈಗ ಸೆಂಟ್ರ್ ಬರುತ್ತಲ್ವ, ಅದನ್ನು ಪೈಪ್ನ ಅಟ್ಯಾಚ್ ಮಾಡ್ತಾಯಿದ್ದಾರೆ. ಸೊ ಈಗ ಈ ಪೈಪ್ ಅಟ್ಯಾಚ್ ಮಾಡಿದ್ರೆ ನಮ್ಮದು ಕಾಟ್ ಅಂದರೆ ಬೇಸ್ ರೆಡಿ ಆಗುತ್ತೆ ಕಾಟ್ದು. ಸೊ ಇದೆಲ್ಲ ಸೆಟ್ ಆದಮೇಲೆ ನಾವೇನು ಬೆಡ್ ಸೆಟಪ್ ಮಾಡಿದ್ವಿ ಅದನ್ನು ಈಗ ಇದ್ರ ಮೇಲೆ ಪ್ಲೇಸ್ ಮಾಡ್ತಾಯಿದ್ವಿ. ಇದು ಆರಾಮಾಗಿ ನಾವು ಪ್ಲೇಸ್ ಮಾಡ್ಬೋದು, ಯಾಕಂದರೆ ಏನು ಅಷ್ಟು ಇದೇನು ಆಗಲ್ಲ, ಇಂಚಸ್ ಎಲ್ಲ ಹಾಕ್ಸಿರ್ತೀವಲ್ಲ ನಾವು ಅದಕ್ಕೆ. ಸೊ ನೀಟಾಗಿ ಫೋಲ್ಡ್ ಆಗಿರುತ್ತೆ, ಅದನ್ನು ಸ್ಪ್ರೆಡ್ ಮಾಡೋದಷ್ಟೇ. ಸೊ ಇದನ್ನು ನಾವು ಡಬಲಾಗಿ ಮಾಡಿಸ್ಬೋದಾಗಿತ್ತು, ಅಂದರೆ ಒಂದೇ ಸೆಟ್ ಮಾಡಿಸ್ಬೋದಾಗಿತ್ತು. ನಾವು ಏನಕ್ಕೆ ಡಬಲ್ ಮಾಡಿಸಿದ್ವಿ ಅಂತ ನಾನು ಮುಂದೆ ತೋರಿಸ್ತೀನಿ. ಸೊ ನೋಡಿದ್ರಲ್ಲ, ನಮ್ಮ ಬೆಡ್ ಸೆಟಪ್ ರೆಡಿ ಆಯಿತು. ನೀವು ನೋಡ್ತಾ ಇರ್ಬೋದು, ನಾವು ಡ್ರೈವಿಂಗ್ ಸೀಟ್ನ ಸ್ವಲ್ಪ ಮುಂದೆ ಪುಷ್ ಮಾಡಿದ್ದೀವಿ. ಸೊ ನಮ್ಮ ಬೆಡ್ ಸೆಟಪ್ಪು ಹಾಗೂ ಕಿಚನ್ ಸೆಟಪ್ಪು ಈ ರೀತಿ ಕಾಣುತ್ತೆ ಎಲ್ಲ ಫುಲ್ ಸೆಟ್ ಆದಮೇಲೆ. ಸೊ ಈಗ ನಾವು ಟ್ರಾವೆಲ್ ಮಾಡಬೇಕು ಅಂದರೆ ಆರಾಮಾಗಿ ಟ್ರಾವೆಲ್ ಮಾಡ್ಬೋದು, ಯಾವ ಟೆನ್ಷನ್ ಇರಲ್ಲ. ಈಗ ನಾವು ಟ್ರಾವೆಲ್ ಮಾಡಬೇಕು ಅಂದರೆ ಫಸ್ಟ್ ಬೇಕಾಗಿರೋದೇ ಫುಡ್ಡಿಗೆ ಕಿಚನ್ನು ಸೆಟಪ್ ಎಲ್ಲ ರೆಡಿ ಇದೆ. ಸೊ ನಾವು ಆನ್ ದ ವೇ ಹೇಳ್ಬೇಕಾದ್ರೆ ನಾವು ಫುಡ್ ರೆಡಿ ಮಾಡ್ಕೋಬೋದು ಆರಾಮಾಗಿ. ನಾನು ನಿಮಗೆ ತೋರಿಸ್ತೀನಿ, ಗ್ರಾಸರಿ ಬ್ಯಾಕ್ ಸೈಡ್ ಸ್ವಲ್ಪ ಸ್ಟೋರೇಜ್ ಜಾಗ ಇದೆ ಅಂತ, ಅದೇ ಜಾಗ ಇದು ನೋಡ್ತಾ ಇದ್ದೀರಲ್ಲ. ಇಲ್ಲಿ ಬಂದು ಕುಕ್ಕರು ಮತ್ತು ಕಡಾಯಿ ಇವೆಲ್ಲ ಆರಾಮಾಗಿ ಇಟ್ಕೋಬೋದು. ನಾವು ಒಂದು 15 ಡೇಸ್ ಎಲ್ಲಾದರೂ ಟ್ರಿಪ್ ಹೋಗ್ತೀವಿ ಅಂದ್ರೂ ಅಷ್ಟು ಬೇಕಾದಷ್ಟು ನಾವು ಪಾತ್ರೆಗಳನ್ನ ಇಟ್ಕೋಬೋದು. ಮತ್ತು ಇಲ್ಲಿ ಕಪ್ ಹೋಲ್ಡ್ರ್ ಇದೆಲ್ಲ, ಆ ಜಾಗ ವೇಸ್ಟ್ ಆಗಬಾರ್ದಲ್ವ, ಅದಕ್ಕೋಸ್ಕರನೇ ಇದನ್ನು ಸೈಡಲ್ಲಿ ಮಾಡಿಸಿದ್ದೀವಿ. ಇಲ್ಲಿ ಬಂದು ನಾವು ಡೆಕತ್ಲಂದು ಚೇರ್ಸ್ ಎಲ್ಲ ಬರುತ್ತಲ್ಲ ಫೋಲ್ಡಿಂಗ್ದು, ಅದೆಲ್ಲ ಇಟ್ಕೋಬೋದು ಆರಾಮಾಗಿ. ಸೊ ಆ ಜಾಗನೂ ನಮಗೆ ವೇಸ್ಟ್ ಆಗಿಲ್ಲ. ಈಗ ಸಿಂಗಲ್ ಬೆಡ್ ಸೆಟಪ್ ಯಾವ ಥರ ಅಂತ ನೋಡೋಣ. ನಾವು ಆಲ್ರೆಡಿ ಬೆಡ್ ಸೆಟಪ್ ಮಾಡಿದ್ದೀವಲ್ಲ, ಅದನ್ನು ಈಗ ಫಸ್ಟು ಫೋಲ್ಡ್ ಮಾಡ್ಕೊಳ್ತಾ ಇದ್ದೀವಿ. ಯಾಕೆ ಅಂದರೆ ನಾವು ಸಿಂಗಲ್ ಬೆಡ್ ಮಾಡೋದ್ರಿಂದ ಈಗ ಇದು ಪೈಪ್ ಸೆಟ್ಟಿಂಗ್ ಇದೆಲ್ಲ ಅದೆಲ್ಲನೂ ಈಗ ಚೇಂಜ್ ಆಗುತ್ತೆ. ಈಗ ಸೆಂಟ್ರ್ ಟೀ ಇತ್ತಲ್ಲ ಅದನ್ನು ತೆಗಿಬೇಕು, ಮತ್ತು ಈ ಸಿಂಗಲ್ ಸೀಟ್ ಕಡೆ ಇದೆಲ್ಲ ದೊಡ್ಡದು ಪೈಪು ಅದನ್ನು ತೆಗೆದುಬಿಡಬೇಕು. ಸೊ ಅದನ್ನು ತೆಗೆದುಬಿಟ್ಟು ನಾವು ಒಂದು ಚಿಕ್ಕದು ಮಾಡಿಸಿರ್ತೀವಿ, ಯಾಕಂದರೆ ನಮಗೆ ಡಬಲ್ ಬೆಡ್ ಬೇಡ, ಈಗ ನಮಗೆ ಸಿಂಗಲ್ ಬೆಡ್ ಬೇಕಲ್ಲ, ಅದಕ್ಕೋಸ್ಕರ ಒಂದು ಸ್ಮಾಲ್ದರ ಪೈಪ್ ಮಾಡಿಸಿದ್ದೀವಲ್ಲ, ಸೊ ಅದನ್ನು ಇಲ್ಲಿ ಇಟ್ಕೋಬೇಕಾಗತ್ತೆ. ಈಗ ಇದು ಎಕ್ಸ್ಟ್ರಾ ಪೈಪ್ ಇದೆಲ್ಲ ಇದನ್ನು ತೆಗೆದುಬಿಡಬೇಕು. ಜಸ್ಟ್ ಆ 2 ಮಾತ್ರ ಇರುತ್ತೆ ಅಷ್ಟೇ. ನೀವು ನೋಡ್ತಾ ಇದ್ದೀರಲ್ಲ, ನಾವು ಫ್ರಂಟ್ ಸೀಟ್ನ ಸ್ವಲ್ಪ ಮುಂದೆಗಡೆ ಪುಷ್ ಮಾಡಿದ್ವಿ. ಈಗ ಒಂದು ಸೈಡ್ ಬೆಡ್ ಸೆಟಪ್ನ ರೆಡಿ ಮಾಡ್ಕೊಳ್ಳೋಣ.
ಸೊ ಆ ಎಕ್ಸ್ಟ್ರಾ ಇರೋ ರಾಡ್ಸ್ ಎಲ್ಲನೂ ಸೈಡಲ್ಲಿ ಇಟ್ಬಿಡ್ತಾ ಇದ್ದೀವಿ ನಾವು. ಅದನ್ನು ಇಟ್ಕೊಂಡು ಈಗ ನಾವು ಬೆಡ್ ಸೆಟಪ್ನ ರೆಡಿ ಮಾಡ್ಕೊಳ್ಳೋದು. ಸೊ ಏನಕ್ಕಪ್ಪ ಇದು ಒಂದು ಸಿಂಗಲ್ ಮಾತ್ರ ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ರೆ, ಈಗ ನಾವು ಯೂಟ್ಯೂಬರ್ಸ್ ಆಗಿರೋದ್ರಿಂದ ನಾವು ಆರಾಮಾಗಿ ಯಾರಾದರೂ ಅಲ್ಲಿ ಮಲಗಿದ್ರೂ ಈ ಕಡೆ ನಾವು ಕುತ್ಕೋಬೋದು. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈಗ ಆರಾಮಾಗಿ ಕುತ್ಕೋಬೋದು ಮತ್ತು ಲ್ಯಾಪ್ಟಾಪ್ ಇಟ್ಕೊಂಡು ವರ್ಕ್ ಮಾಡ್ಕೋಬೋದು. ನಾವು ಯೂಟ್ಯೂಬರ್ಸ್ ಆಗಿರೋದ್ರಿಂದ ಎಡಿಟ್ ಮಾಡೋದು ಅವೆಲ್ಲನೂ ನೀಟಾಗಿ ಮಾಡ್ಕೋಬೋದು ಇಲ್ಲಿ. ಸೊ ಐಡಿಯಾ ಹೇಗಿದೆ ಅಂತ ನನಗೆ ತಿಳಿಸ್ತೀರಾ ಸ್ನೇಹಿತರೆ? ಈಗ 6 ಫೀಟ್ ಇರೋರು ಸಹ ಆರಾಮಾಗಿ ಮಲ್ಕೋಬೋದು. ಎಲ್ಲೂ ಕಾಲೆಲ್ಲೂ ಟಚ್ ಆಗಲ್ಲ, ಆ ಥರ ಇರುತ್ತೆ. ನೋಡ್ತಾ ಇದ್ದೀರಲ್ಲ, ಆರಾಮಾಗಿ ಕೂತ್ಕೋಬೋದು, ತಲೆನೂ ಎಲ್ಲೂ ಟಚ್ ಆಗಲ್ಲ. ಈಗ ನಾವು ಕೂತ್ಕೊಂಡು ಮೊಬೈಲ್ ನೋಡ್ಬೋದು, ಹಾಗೆಯೇ ಒಳಗಡೆ ಸಹ ಕೂತ್ಕೊಂಡು ಊಟನೂ ಮಾಡ್ಬೋದು. ಈಗೆಲ್ಲ ರೆಡಿಯಾಗಿರೋದ್ರಿಂದ ನಾವು ಆರಾಮಾಗಿ ರೋಡ್ ಟ್ರಿಪ್ ಎಲ್ಲ ಆರಾಮಾಗಿ ಮಾಡ್ಬೋದು. ಹಾಗೆ ಕ್ಯಾಂಪಿಂಗು ಎಲ್ಲಾದರೂ ಸಹ ನಾವು ಮಾಡ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ಸೊ ಕ್ಯಾಂಪಿಂಗ್ ಅಂದರೆ ನಮ್ಗೆ ಬೇಕಾಗಿರೋದೇ ಫುಡ್ಡು ಮತ್ತು ಬೆಡ್ ಸೆಟಪ್ ಅಲ್ವಾ. ಸೊ ಅದೆಲ್ಲನೂ ರೆಡಿ ಇರೋದ್ರಿಂದ ನಮ್ಗೆ ಯಾವುದೂ ಟೆನ್ಷನ್ನೇ ಇರೋದಿಲ್ಲ. ರಿವರ್ ಸೈಡ್ ಇರ್ಬೋದು, ಇಲ್ಲಾಂದರೆ ಹಿಲ್ ಸ್ಟೇಷನ್ಸ್ ಇರುತ್ತಲ್ಲ, ಅಲ್ಲೆಲ್ಲ ನಾವು ಆರಾಮಾಗಿ ಕ್ಯಾಂಪಿಂಗ್ ಮಾಡ್ಬೋದು. ಈಗ ನಾವು ಕಿಚನ್ದು ಸ್ಲ್ಯಾಬ್ ಮಾಡಿಸಿದ್ದೀವಲ್ಲ, ಸೊ ಅದಕ್ಕೆ ಕೆಳಗಡೆ ಒಂದು ಪೈಪ್ ಬರುತ್ತೆ. ಸೊ ಅದನ್ನು ನಾವು ಅಲ್ಲಿ ತೊಗೊಂಡೋಗಿರಲಿಲ್ಲ, ಅದು ಮಿಸ್ ಆಗಿದೆ. ಸೊ ಆ ಕ್ಲಿಪ್ನ ನಾನು ಲಾಸ್ಟಲ್ಲಿ ಇನ್ಕ್ಲೂಡ್ ಮಾಡ್ತೀನಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ಥರ ಒಂದು ಸ್ಟ್ಯಾಂಡ್ ಮಾಡಿಸ್ಕೋಬೇಕಾಗುತ್ತೆ ಕಿಚನ್ಗೆ ಅಂತ. ಇಲ್ಲಾಂದರೆ ನಾವು ಮಾಡಿಸಿರೋ ಕಿಚನ್ ಸೆಟಪ್ ಇದೆಯಲ್ಲ, ಅದು ಬೆಂಡ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಫ್ರೆಂಡ್ಸ್, ಹೇಗೆ ಅನ್ನಿಸ್ತು ನಮ್ಮ ಓಡಾಡುವ ಮನೆ? ಐ ಹೋಪ್ ನಿಮಗೆ ಇದು ಇಷ್ಟ ಆಯಿತು ಅಂತಲೇ ಅಂದ್ಕೊಳ್ತೀನಿ ನಾನು. ನಿಮಗೆ ಇಷ್ಟ ಆದರೆ ನೀವು ಇದೇ ಥರ ಸೆಟಪ್ ಮಾಡ್ಕೋಬೋದು. ಹಾಗೆ ರೋಡ್ ಟ್ರಿಪ್ ಆಗಿರ್ಬೋದು, ಕ್ಯಾಂಪಿಂಗ್ ಎಕ್ಸ್ಪೀರಿಯೆನ್ಸ್ ಮಾಡ್ಕೋಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.